ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬಿಜೆಪಿಗೆ ಮೈತ್ರಿಯಲ್ಲಿ 25 ಕ್ಷೇತ್ರಗಳಿದ್ದರೆ ಜೆಡಿಎಸ್ಗೆ 3 ಕ್ಷೇತ್ರಗಳಿದೆ. ಆದರೆ ಈ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆಯಲ್ಲ, ಈ ಮೈತ್ರಿ ಮತಗಳ ವಿಚಾರದಲ್ಲಿ ಕೂಡ ಮೈತ್ರಿ ಆದರೆ ನಿಜಕ್ಕೂ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಏನು ಲೆಕ್ಕಾಚಾರವನ್ನು ಹಾಕ್ಕೊಂಡಿದೆಯಲ್ಲ, 14ರಲ್ಲಿ ಗೆದ್ದು ಬಿಡ್ಬೋದು ನಾವು. 14ರಲ್ಲಿ ಬಿಜೆಪಿ ಜೆಡಿಎಸ್ ಗೆಲ್ಲುತ್ತೆ. ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದುಕೊಂಡು ಎಲ್ಲ ರೀತಿಯ ಶಕ್ತಿ ನಮ್ಮ ಕೈಯಲ್ಲಿದೆ. ನಾವು ಈ ಬಾರಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂದ್ಕೊಂಡಿರುವಂಥ ಕಾಂಗ್ರೆಸ್ಗೆ ಉಲ್ಟಾ ಹೊಡೆಯಬಹುದಾದಂಥ ಒಂದು ಸಾಧ್ಯತೆ. ಇದನ್ನು ನಾವು ಹೇಳ್ತಾ ಇಲ್ಲ, ಭಾಳಷ್ಟು ನ್ಯಾಷನಲ್ ಮೀಡಿಯಾಗಳು ಕೂಡ ಇದನ್ನು ಚರ್ಚೆ ಮಾಡ್ತಾ ಇದ್ದಾವೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಮತಗಳು ಕನ್ಸಾಲಿಡೇಟ್ ಆದರೆ ಖಂಡಿತ ಇಲ್ಲಿ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಜೆಡಿಎಸ್ ಮೈತ್ರಿ 22, 23 ಸ್ಥಾನ, 24 ಸ್ಥಾನಗಳವರೆಗೂ ಹೋಗುತ್ತೆ ಅಂತ. ಅದು ಹೇಗೆ ಸಾಧ್ಯ? ಈಗಾಗಲೇ ಲೆಕ್ಕಾಚಾರಗಳೆಲ್ಲವೂ ಕೂಡ ಬಿಜೆಪಿಗೆ ಎಷ್ಟು ಬರ್ಬೋದು, ಒಂದು 20 ಸ್ಥಾನ, 21, 22 10ಕ್ಕೆ ಹೋಗೋಕ್ಕಾಗಲ್ಲ. 20ಕ್ಕೆ ಹೋಗ್ಬೋದು, ಉಳಿದಿದ್ದ 8 ಕಾಂಗ್ರೆಸ್ ಗೆದ್ಕೋಬೋದು. 22 ಹೋಗ್ಬೋದು, 23, 24 ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ಜೆಡಿಎಸ್ ಮತಗಳೇನಿದೆಯಲ್ಲ, ಇದು ನಾನು ಹೇಳೋದು ನೀವು ಅಸಲಿ ಅಂಕಿಅಂಶಗಳನ್ನೇ ನೋಡಿ. 2019ರ ಚುನಾವಣೆಯಲ್ಲಿ ಎಷ್ಟಿತ್ತು? 2019ರ ಚುನಾವಣೆಯಲ್ಲಿ ಬಿಜೆಪಿಗೆ ಬಂದಂಥ ಮತಗಳು 51% ವೋಟ್ ಶೇರ್ ಇದ್ದಿದ್ದು ಬಿಜೆಪಿದ್ದು. ಬಿಜೆಪಿದು ವೋಟ್ ಶೇರ್ 51% ಇದ್ದರೆ ಕಾಂಗ್ರೆಸ್ನ ವೋಟ್ ಶೇರ್ ಇದ್ದಿದ್ದು ಇಲ್ಲಿ 31%. ಜೆ ಡಿ ಎಸ್ನ ವೋಟ್ ಶೇರ್ 9%. ಅಂದರೆ ವೋಟ್ ಶೇರನ್ನು ನೋಡೋದೇ ಆದರೂ ಕೂಡ ಬಿಜೆಪಿ 51% ವೋಟ್ ಶೇರ್ ತಗೊಂಡ್ರೆ, ಅದರ ಜೊತೆ 9% ಕಾಂಗ್ರೆಸ್ ಸೇರಿಕೊಂಡ್ರೆ, ಅಂದರೆ 60% ವೋಟ್ ಶೇರ್ ಬಂದಿದ್ದೇ ಆದರೆ ಅಲ್ಲಿ ಬಿಜೆಪಿ ಮತ್ತೊಮ್ಮೆ 24-25ಕ್ಕೆ ಹೋಗ್ಬಿಡುತ್ತೆ ಅನ್ನುವಂಥದ್ದು ಅಂದಾಜು. ಅಂದರೆ ನಾವು ಸಿಂಪಲ್ ಆಗಿ ಯೋಚನೆ ಮಾಡೋಣ. ಈ ಹಾಸನ ಕ್ಷೇತ್ರನೇ ತಗೊಳ್ಳಿ. ನಾವು ಹಾಸನ ಕ್ಷೇತ್ರದ ಬಗ್ಗೆ ಬಹಳ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಕಾಂಗ್ರೆಸ್ 2 ಕ್ಷೇತ್ರಗಳಲ್ಲಿ ಮಾತ್ರ ಇದೆ, ಕಡೂರು ಹಾಗೆ ಅರಸೀಕೆರೆ. ಬಿಜೆಪಿ ಜೆಡಿಎಸ್ ಉಳಿದ 6 ಕ್ಷೇತ್ರಗಳಲ್ಲಿದೆ. ಇದೇ ಡಿಫ್ರೆನ್ಸ್. ಅಂದರೆ ಬಿಜೆಪಿ ಜೆಡಿಎಸ್ನ ಒಟ್ಟಾರೆ ಮತಗಳು ಸೇರಿಕೊಂಡ್ರೆ ಕನ್ಸಾಲಿಡೇಟ್ ಆದರೆ, ಅಂದರೆ ವಿಧಾನಸಭಾ ಕ್ಷೇತ್ರವಾರು ಒಂದು ಕ್ಷೇತ್ರದಲ್ಲಿ 49% ಬಿಜೆಪಿ ತಗೊಂಡು ಗೆದ್ದಿರ್ಬೋದು, ಜೆ ಡಿ ಎಸ್ 35% ತಗೊಂಡು ಸೋತಿರ್ಬೋದು. ಆದರೆ ನಾವು 6 ಕ್ಷೇತ್ರಗಳನ್ನು ಹಾಗೆ ಉಳಿದ 2 ಕ್ಷೇತ್ರಗಳನ್ನು ನೋಡೋಣ. ಅಂದರೆ 2 ಕಾಂಗ್ರೆಸ್ಗಿರುವಂಥದ್ದು, 6 ಬಿಜೆಪಿ ಜೆ ಡಿ ಎಸ್ಗಿರುವಂಥದ್ದು ಹಾಸನ ವಿಧಾನಸಭಾ ಸೆಗ್ಮೆಂಟ್ಸಲ್ಲಿ. ಹಾಗೆ ನೋಡಿದರೆ ಅಂದರೆ ಜೆ ಡಿ ಎಸ್ ಪರವಾಗಿ ಕಾಂಗ್ರೆಸ್ ಪರವಾಗಿ ಒಂದು 30% ಇದೆ. ಈ ಕಡೆ ಬಿಜೆಪಿ ಜೆ ಡಿ ಎಸ್ ಪರವಾಗಿ ಒಂದು 60% ಇದ್ದರೆ, ಕಾಂಗ್ರೆಸ್ ಪರವಾಗಿ ಒಂದು 30%, 25% ಇದೆ. ಇನ್ನು 5% ಈ ಥರ ಅಂತ ಅನ್ಕೋಬೋದು. ಅಂದರೆ ಬೇರೆ ಬೇರೆ ಪಕ್ಷಗಳವರು ಸ್ಪರ್ಧೆ ಮಾಡಿದ್ದು, ಸ್ವತಂತ್ರ ಅಭ್ಯರ್ಥಿಗಳು, ಪಕ್ಷೇತರರು ಎಲ್ಲ. ಹಾಗೆ ನೋಡಿದರೂ ಕೂಡ ಹಾಸನದಲ್ಲಿ ಜೆ ಡಿ ಎಸ್ ಬಿಜೆಪಿ ಗೆಲುವು ಸುಲಭ ಆಗ್ಬಿಡುತ್ತೆ ಅಲ್ವಾ? ಇದೇ ರೀತಿಯಲ್ಲಿ ರಾಜ್ಯದಲ್ಲಿ ಯೋಚನೆ ಮಾಡಿ. ರಾಜ್ಯದಲ್ಲಿ ಪ್ರತಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಜೆ ಡಿ ಎಸ್ಗೊಂದು ಶಕ್ತಿ ಇದೆ. ಈಗ ನೀವು ಬೇರೆ ಬೇರೆ ಕ್ಷೇತ್ರಗಳಂತ ಯೋಚನೆ ಮಾಡಿದ್ದಾರೆ. ಹಲವು ಭಾಗದಲ್ಲಿ ಜೆ ಡಿ ಎಸ್ನ ಶಾಸಕರು ಗೆದ್ದಿದ್ದಾರೆ. ಒಳ್ಳೆಯ, ಈಗ ಕಲಬುರಗಿ ನೋಡಿದರೆ ಗುರುಮಿಟ್ಕಲ್ಲು ನಾಗನಗೌಡ ಕಂದಕೂರಿದ್ದಾರೆ, ಶರಣಗೌಡ ಕಂದಕೂರಿದ್ದಾರೆ, ನಾಗನಗೌಡ ಕಂದಕೂರು ಅವರ ಮಗ. ಸೊ ಅಲ್ಲಿ ಜೆ ಡಿ ಎಸ್ ಮತಗಳು, ಆ ಶಾಸಕರ ಕಡೆಯಿಂದ ಮತಗಳು ಅನಾಮತ್ತಾಗಿ ಬಿ ಜೆ ಪಿಗೆ ಬಂದರೆ, ಜಾಸ್ತಿ ಮತಗಳು ಒಂದು 60% ಮತಗಳು ಜೆ ಡಿ ಎಸ್ ಮತಗಳು ಬಿ ಜೆ ಪಿಗೆ ಬಂದು ಅಂತಾದರೆ ಅಲ್ಲಿ ಉಮೇಶ್ ಜಾಧವ್ ಅವ್ರ ಗೆಲುವು ಸುಲಭ ಆಗುತ್ತೆ. ಮತ್ತೊಮ್ಮೆ ರಾಧಾಕೃಷ್ಣ ದೊಡ್ಡಮನಿ, ಖರ್ಗೆ ಅವರ ಅಳಿಯ ಸೋತು ಹೋಗ್ತಾರೆ. ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮತಗಳು ಕನ್ಸಾಲಿಡೇಟ್ ಆಗೋದು ಅಂತ ಹೇಳಿದರೆ ಬೀದರಿಂದ ಹಿಡ್ಕೊಂಡು, ಬೀದರಲ್ಲಿ ನೋಡಿ ಬಂಡಪ್ಪ ಕಾಶೆಂಪುರ್ ಇದ್ದಾರೆ, ಜೆ ಡಿ ಎಸ್ನ ಹಿರಿಯ ನಾಯಕರು. ಅವರು ಸ್ಪರ್ಧೆ ಮಾಡ್ತಾ ಇದ್ದ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತಗಳು ಬಿ ಜೆ ಪಿ ಕಡೆಗೆ ಬಂದರೆ ಭಗವಂತ ಖೂಬಾ ಅವ್ರಿಗೆ ಪ್ಲಸ್ ಆಗುತ್ತೆ. ಹಾಗಾಗಿ ಸಾಗರ್ ಖಂಡ್ರೆ ವಿರುದ್ಧ ಎಲ್ಲೋ ಸೋತು ಬಿಡ್ತಾರೆ ಅಂತಿರುವಂಥ ಭಗವಂತ ಖೂಬಾ ಗೆಲ್ಲೋಕೆ ಸಾಧ್ಯ ಆಗುತ್ತೆ. ನೀವು ರಾಯಚೂರು ಭಾಗ ಅಂತ ಬಂದರೆ ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ ಇದ್ದಾರೆ. ಸೊ ಅವರು ಹಾಗೆ ನೋಡಿದರೆ ರಾಜಾ ಅಮರೇಶ್ವರ್ ನಾಯ್ಕ್ ಈ ಬಾರಿ ಬಿ ಜೆ ಪಿಯಿಂದ ಸೋಲ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜಾ ಅಮರೇಶ್ವರ್ ನಾಯ್ಕ್ ಕಳೆದ ಬಾರಿ ಬಿ ಜೆ ಪಿಯಿಂದ ಗೆದ್ದಿದ್ದವರು, ರಾಯಚೂರಿನಲ್ಲಿ ಒಂಥರ ಲೋಕಸಭೆಯಲ್ಲಿ ಆಕ್ಟಿವ್ ಆಗಿದ್ದಂಥ ಸಂಸದರು. ಆದರೆ ಈ ಬಾರಿ ಜಿ ಕುಮಾರ್ ನಾಯಕ್ ಗೆಲ್ಲಬಹುದು. ರಾಜಾ ಅಮರೇಶ್ವರ್ ನಾಯ್ಕ್ ಆಕ್ಟಿವ್ ಅಂದರೆ ಕ್ಷೇತ್ರದ ಒಳಗೆ ಆಕ್ಟಿವ್ ಇಲ್ಲ ಅನ್ನುವಂಥದ್ದು. ಲೋಕಸಭೆಯಲ್ಲಿ ಆಕ್ಟಿವ್ ಆಗಿದ್ದಾರೆ, ಇಲ್ಲಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಒಂದಷ್ಟು ಜನ ಹೇಳಿದರೆ, ಒಂದಷ್ಟು ಜನ ಇಲ್ಲಪ್ಪ ತುಂಬ ಆಕ್ಟಿವ್ ಆಗಿರೋರು ಬೇಕು, ಇಲ್ಲ ಅವ್ರು ಬರೋದೇ ಇಲ್ಲ, ಕಾಣಿಸೋದೇ ಇಲ್ಲ ಅಂತಾರೆ.
ಆದರೆ JDSನ ಈ ಭಾಗ ಏನು ದೇವದುರ್ಗ ಏನಿದೆ, ದೇವದುರ್ಗ ಭಾಗದಲ್ಲಿ JDSನ ಸಂಪೂರ್ಣ ಮತಗಳೇನಾದರೂ BJPಗೆ ಹೋಗಿದ್ದೆ ಆದರೆ ಅಲ್ಲಿ BJPಗೆ ಪ್ಲಸ್ ಆಗ್ಬೋದು. ಒಂದು ಏನು BJP ಮತಗಳ ಜೊತೆ JDS ಮತಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ಸಿಗೆ ಹೊಡೆತ ಕೊಡ್ಬೋದು. ಹೀಗೆ ನೀವು ಯಾವುದೇ ವಿಧಾನಸಭಾ ಕ್ಷೇತ್ರ, ಲೋಕಸಭಾ ಕ್ಷೇತ್ರಗಳನ್ನು ನೋಡ್ತಾ ಹೋಗಿ. ಇಲ್ಲಿ JDS ಶಕ್ತಿ ಸ್ವಲ್ಪ ಹೆಚ್ಚಿದ್ದಲ್ಲಿ ಇಲ್ಲಿ HD ಕುಮಾರಸ್ವಾಮಿ ಅವರು ಹೋಗಿ ಪ್ರಚಾರ ಮಾಡಿದ್ದಾರೆ. HD ಕುಮಾರಸ್ವಾಮಿ ಈ ಬಾರಿ ಮಂಡ್ಯದಲ್ಲೇ ಜಾಸ್ತಿ ಓಡಾಡಲಿಲ್ಲ, ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಜಾಸ್ತಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಓಡಾಡಿದ್ರು. ತುಮಕೂರು ಭಾಗಕ್ಕೆ ಓಡಾಡಿದ್ರು, ಚಿಕ್ಕಬಳ್ಳಾಪುರ ಓಡಾಡಿದ್ರು, ಕೋಲಾರ ಓಡಾಡಿದ್ರು. ಈ ಚಿಕ್ಕಬಳ್ಳಾಪುರ ಭಾಗನೇ ಅಂತ ಅನ್ಕೊಳ್ಳಿ. ಅಲ್ಲಿ ಒಕ್ಕಲಿಗ ಮತಗಳು ಕನ್ಸಾಲಿಡೇಟ್ ಆದರೆ ಸುಧಾಕರ್ ಗೆಲುವು ಸುಲಭ. ಅಲ್ಲಿ HD ಕುಮಾರಸ್ವಾಮಿ ಏನಾದರೂ ತುಂಬ ಆಕ್ಟಿವ್ ಆಗಿ ಹೋಗಿದ್ದಾರೆ, ಅಲ್ಲಿ ಓಡಾಡಿದ್ದಾರೆ, ಮತ ಕೇಳಿದ್ದಾರೆ. ಒಕ್ಕಲಿಗ ಮತಗಳು ಕುಮಾರಸ್ವಾಮಿ ಕಡೆಯಿಂದ ಒಂದು ದೊಡ್ಡ ಮಟ್ಟಿಗೆ ಬರೋದಕ್ಕೆ ಸಾಧ್ಯ ಆದರೆ ಸುಧಾಕರ್ ಗೆಲುವು ಸುಲಭ ಆಗುತ್ತೆ. ಯಾಕೆಂದರೆ ಅಲ್ಲಿ ರಕ್ಷಾರಾಮಯ್ಯ ಪೈಪೋಟಿ ಭಾಳ ಪ್ರಬಲವಾಗಿದೆ. ಇದೇ ತುಮಕೂರಿನಲ್ಲಿ JDS ಭಾಳ ಪ್ರಬಲವಾಗಿದೆ, JDSನ ಶಾಸಕರಿದ್ದಾರೆ. ಆ ತುಮಕೂರಿನಲ್ಲಿ ಪ್ರಬಲ ಪೈಪೋಟಿ ಇದೆ. ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ಒಂದು ಕಡೆ ಮುದ್ದಹನುಮೇಗೌಡ ಈ ಕಡೆ ಏನು ಒಕ್ಕಲಿಗರಾಗಿದ್ರೆ, ಆ ಕಡೆ ಸೋಮಣ್ಣ ಲಿಂಗಾಯತ ಮತಗಳು ಬಂದೇ ಬರ್ತಾವೆ ಸೋಮಣ್ಣಗೆ ಅನ್ಕೊಂಡ್ರೆ, ಒಕ್ಕಲಿಗ ಮತಗಳು ಮುದ್ದಹನುಮೇಗೌಡಗೆ ಹೋಗೋದನ್ನ HD ಕುಮಾರಸ್ವಾಮಿ ಹೋಗಿ ಪ್ರಚಾರ ಮಾಡಿದ್ರಿಂದ ಒಡೆದು ಅದು BJPಗೆ ಹೋದ್ರೆ, JDS ಮತಗಳು ಆ ಕಡೆ ಟರ್ನ್ ಆದರೆ, ಶಾಸಕರ ಕಡೆಯಿಂದ ಟರ್ನ್ ಆದರೆ, ಸೊ ಅಲ್ಲಿ ಗೆಲುವು BJPಗೆ ಆಗುತ್ತೆ. ಹೀಗೆ ಯಾವ್ಯಾವ ಕ್ಷೇತ್ರಗಳೆಲ್ಲ ಸ್ವಲ್ಪ ಟೆನ್ಷನ್ ಕೊಡ್ತಾ ಇದ್ದಾವೆ BJPಗೆ, BJP ಲೆಕ್ಕಾಚಾರ JDS ಮತಗಳು ಕನ್ಸಾಲಿಡೇಟ್ ಆಗಿ ನಮ್ಮ ಕಡೆ ಬಂದಿದ್ದೇ ಆದರೆ, ಒಟ್ಟಾಗಿ JDS BJP ಮೈತ್ರಿ ಮತಗಳು ಬಂದಿದ್ದೇ ಆದರೆ BJPಗೆ ಮತ್ತೊಮ್ಮೆ 22, 23, 24 ಸುಲಭ ಆಗುತ್ತೆ. ಸೊ ಇದು ಮೇಲ್ಮೈ ಲೆಕ್ಕಾಚಾರ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಕ್ಷೇತ್ರದಲ್ಲೂ ಹೀಗಾಗ್ಬಿಡುತ್ತೆ ಅಂತ ಇಲ್ಲ. ಯಾಕೆಂದರೆ ಹಾರ್ಡ್ಕೋರ್ ಲೋಕಸಭಾ ಚುನಾವಣೆ ಅಂತ ಬಂದಾಗ ಮೋದಿ ಮತಗಳಿದೆ, ಒಂದು ಕಡೆ ಜಾತಿ ಮತಗಳಿದೆ, JDS ಮತಗಳಿದೆ, ಕಾಂಗ್ರೆಸ್ ಮತಗಳಿದೆ. ಇವೆಲ್ಲವಲ್ಲಿ ಕನ್ಸಾಲಿಡೇಟ್ ಎಷ್ಟರ ಮಟ್ಟಿಗೆ ಆಗುತ್ತೆ ಅದನ್ನು ಪಕ್ಕಾ ಲೆಕ್ಕ ಸಿಕ್ಕೋದಿಲ್ಲ. ಹಾಗಾಗಿ ಏನಾದರೂ ಈ JDS BJP ಸಂಪೂರ್ಣ ಮನಸ್ಸಿಂದ ಆ ಕಾರ್ಯಕರ್ತರು ಹಾಗೇನೆ ಅವರ ಬೆಂಬಲಿಗರು ಏನಾದರೂ ಆಗಲಿ, ನಾವು ತೆನೆ ಹೊತ್ತ ಮಹಿಳೆಗೆ ಮತ ಹಾಕ್ತಿದ್ದವ್ರು, ನಾವು ಗೌಡ್ರನ್ನ ಇಷ್ಟಪಡ್ತಿದ್ದವರು, ಆದರೆ ಮೋದಿ ಬರಲಿ, ಮೋದಿಗೆ ಹಾಕ್ತೀವಿ ಮತನ ಅಂತ ಹೇಳ್ಬಿಟ್ಟು ಏನಾದರೂ ಕಮಲದ ಚಿಹ್ನೆಗೆ ಮತ ಹಾಕಿದ್ರೆ ಈ 3 ಕ್ಷೇತ್ರಗಳಲ್ಲಿ ಕೋಲಾರ ಹಾಗೆ ಮಂಡ್ಯ ಹಾಸನ ಇಲ್ಲಿ ಏನಾದರೂ ಆಗಲಿ ನಾವು ಕಮಲಕ್ಕೆ ಮತ ಹಾಕ್ತಿದ್ದವರು, ಮೋದಿ ನೋಡ್ಕೊಂಡು ಹಾಕ್ತಿದ್ದವರು, ಆದರೆ ತೆನೆ ಹೊತ್ತ ಮಹಿಳೆಗೆ ಹಾಕ್ಬಿಡೋಣ ಅಂತೇಳಿ ಅವರೇನಾದರೂ JDS ತೆನೆ ಹೊತ್ತ ಮಹಿಳೆಗೆ ಮತ ಹಾಕಿದ್ದೆ ಆದರೆ, ಈ ಮತಗಳು ಕನ್ಸಾಲಿಡೇಟ್ ಆದರೆ ಮತ್ತೊಮ್ಮೆ BJP ಆ ಮ್ಯಾಜಿಕ್ ನಂಬರ್ ಏನು ಹೇಳ್ತೀವಿ ಈ 23, 24ಕ್ಕೆ ಬರ್ಬೋದು. ಸೊ ನೀವು ಹೇಳ್ಬೋದು, ನಾವು ಇಷ್ಟೆಲ್ಲ ವಿಚಾರ ಮಾಡಿದ ಮೇಲೆ ಕೂಡ ನೀವೇ ಹೇಳ್ತೀರಾ BJP ಕಡಿಮೆ ಬರುತ್ತೆ ಅಂತ, ನೀವೇ ಹೇಳ್ತೀರಾ ಕಾಂಗ್ರೆಸ್ಸಿಗೆ ಕಡಿಮೆ ಬರುತ್ತೆ ಅಂತ. ಯಾರಿಗೆ ಕಡಿಮೆ, ಯಾರಿಗೆ ಜಾಸ್ತಿ ಅಂತ ಇವೆಲ್ಲವೂ ಕೂಡ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ ನೋಡಿದಾಗ, ಬೇರೆ ಬೇರೆ ಕ್ರೈಟೀರಿಯಾ ಇಟ್ಕೊಂಡು ನೋಡಿದಾಗ ಹೀಗೂ ಆಗ್ಬೋದು ಅನ್ಸೋಂಥದ್ದು. ಸರಿ ಯಾವುದು, ಸತ್ಯ ಯಾವುದು, ಸುಳ್ಳು ಯಾವುದು, ಜನರ ಮನಸ್ಸಲ್ಲಿ ಏನಿದೆ ಅನ್ನೋದು ಎಲ್ಲ ಕೂಡ ಮತಪೆಟ್ಟಿಗೆಯಲ್ಲಿ ಭದ್ರ ಆಗಿದೆ. ಹಾಗಾಗಿ ಅದು ಗೊತ್ತಾಗ ಜೂನ್ 4ಕ್ಕೆ ನಿಮಗೂ ಕೂಡ ಗೊತ್ತಾಗುತ್ತೆ. ನಾವು ಆ ದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ, ಲೈವ್ ಬರುತ್ತೆ ಒನ್ ಇಂಡಿಯಾ ಕನ್ನಡ. ನಿಮ್ಮ ಮುಂದೆ ನಾವು ಪ್ರತಿ ಕ್ಷಣದ ಇಂಚಿಂಚು ಮಾಹಿತಿನ, ಪ್ರತಿ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀವಿ. ಸೊ 4ನೇ ತಾರೀಕು ಮಿಸ್ ಮಾಡದೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್, ಫೇಸ್ಬುಕ್ ಲೈವಲ್ಲಿ ನೀವು ನೋಡ್ಬೋದು. ಪ್ರತಿ ಕ್ಷೇತ್ರದ ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ. ಹಾಗಾಗಿ ಇದು ರಾಜಕೀಯ ವಿಚಾರ ವಿಶ್ಲೇಷಣೆಗಳ ಜೊತೆ ನಿಮ್ಮ ಮುಂದೆ ಬಂದಿದ್ದು. ಮತ್ತಷ್ಟು ಈ ರೀತಿಯ ವಿಡಿಯೋಗಳ ಮೂಲಕ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.